ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫ್ಯೂರಿ. ಸೊ ಗೈಸ್, ನಿಮಗೆ ಗೊತ್ತು, ರೀಸೆಂಟಾಗಿ ನನ್ನ ಗಿಲ್ಡಲ್ಲಿ ಒಬ್ಬ ಪಿ ಸಿ ಪ್ಲೇಯರ್ ಬಂದಿದ್ದಾರೆ ಅಂತ, ಐ ಎಮ್ ಲಿಯೋನ್ ಅಂತ. ಸೊ ಇವತ್ತು ನಾನು ಅವ್ರಿಗೆ 1v6 ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ನಾನು ಇವಾಗ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಐ ಡಿ ಪಾಸ್ವರ್ಡ್ ಹಾಕ್ಬಿಟ್ಟು 6 ಜನ ಪ್ಲೇಯರ್ಸ್ನ ಕರಿತೀನಿ, ಮತ್ತು ಅವರಿಗೆ ಕರೆದ್ಬಿಟ್ಟು 1v6 ಚಾಲೆಂಜ್ನ ಕೊಡೋಣ. ಬನ್ನಿ ನೋಡೋಣ ಕಂಪ್ಲೀಟ್ ಮಾಡ್ತಾರಾ ಇಲ್ವಾ ಅಂತ. ಸೊ ಗೈಸ್, ಚಾನಲ್ಗೆ ಯಾರಾದರೂ ಹೊಸಬ್ರು ಬಂದಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಆಲಿಗೆ ಸೆಟ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ಗೈಸ್, ಬನ್ನಿ ವೀಡಿಯೋನ ಶುರು ಮಾಡೋಣ. ಹಲೋ ಲಿಯೋನ್ ಬ್ರೋ, ನಮಸ್ಕಾರ. ನಮಸ್ಕಾರ ಫಿರಿ ಬೈ, ಹೇಳಿ. ರೆಡಿನಾ ಬ್ರೋ ಈಗ 1v6 ಚಾಲೆಂಜ್ಗೆ? ರೆಡಿ ಬ್ರೋ, ನೀವು ಯಾವಾಗ ಹೇಳಿದ್ರೂ ರೆಡಿ. ಹೌದಾ, ಸರಿ ಇರಿ ಬ್ರೋ. ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಐ ಡಿ ಪಾಸ್ವರ್ಡ್ ಹಾಕ್ಬಿಟ್ಟು ಬರ್ತೀನಿ, ಬನ್ನಿ. ಇವಾಗ ಸದ್ಯಕ್ಕೆ ಕಸ್ಟಮ್ ಕ್ರಿಯೇಟ್ ಮಾಡ್ತೀನಿ. ಶೋರ್. ಬನ್ನಿ ಗೈಸ್, ಕಸ್ಟಮ್ ಎಲ್ಲ ಕ್ರಿಯೇಟ್ ಮಾಡಿದ್ದೆ. ನೈಟು 2 ಗಂಟೆ ಆಗಿತ್ತು ಅವಾಗ ಸ್ಟೋರಿ ಹಾಕಿದ್ದು. ಸೊ ಪ್ಲೇಯರ್ಸ್ ಬರೋದು ತುಂಬಾ ಲೇಟ್ ಆಯಿತು. ಅಷ್ಟೊತ್ತಿಗೆ ಅವರು ನೀರು ಕುಡ್ಕೊಂಡು ಬರ್ತೀನಿ ಅಂತ ಹೋಗಿದ್ರು. ಅವ್ರು ನೀರು ಕುಡ್ಕೊಂಡು ಬರೋ ಅಷ್ಟೊತ್ತಿಗೆ ಪ್ಲೇಯರ್ಸ್ ಎಲ್ಲ ಬಂದು ಕೂತಿದ್ರು. ಸೊ ಇವಾಗ ಬನ್ನಿ ಮ್ಯಾಚ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನೋಡ್ತಾ ಇರ್ಬೋದು, ಇಲ್ಲಿ ಮ್ಯಾಚ್ ಅಂತೂ ಸ್ಟಾರ್ಟ್ ಆಗಿದೆ. ಮೊದಲನೇ ರೌಂಡೇ 1v6 ಕ್ಲಚ್ ಮಾಡ್ತಾರಾ ಇಲ್ವಾ ಅಂತ ನೋಡೋಣ ಈಗ. ಸೊ ಬನ್ನಿ. ಸೊ ಹೋಗ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲಿ ಈಗ ಮೊದಲನೇ ಬುಲೆಟಲ್ಲೇ 4 ಥರ ಓಪಿ. ಮೊದಲನೇ ಬುಲೆಟಲ್ಲೇ 4. ಇನ್ನು ಮಿಕ್ಕಿದ ಪ್ಲೇಸ್ಗೆ ಯಾವ ರೀತಿಯಲ್ಲಿ ಹೊಡಿತಾರೆ ಅಂತ ನೋಡೋಣ ಬನ್ನಿ. ಒಪ್ಪಿ ಗಾಯ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೊಬ್ಬ ಎನಿಮಿನ ಕೂಡ ಡೆಸರ್ಟಲ್ಲೇ ನಾಕ್ ಮಾಡ್ಕೊಂಡಿರೋದು ಇಲ್ಲಿ. ಸೊ ಬೇರೆ ಪ್ಲೇಯರ್ಸ್ನೆಲ್ಲ ಯಾವ ರೀತಿ ಅಟ್ಟಾಚ್ಕೊಂಡು ಹೊಡಿತಾರೆ ಅಂತ ನೋಡೋಣ ಬನ್ನಿ. ಸೊ M10ಅಲ್ಲಿ ಒಂದು ನಾಕು, M10ಅಲ್ಲಿ ಕೂಡ 2 ನಾಕ್ ಮಾಡ್ಕೊಂಡಿರೋದು ಇಲ್ಲಿ. ಡೆಸರ್ಟಲ್ಲಿ ಇಬ್ಬರು ನೋಡಿದ್ರು, M10ಅಲ್ಲಿ ಕೂಡ ಇಬ್ಬರು ನೋಡಿದ್ರು. ಮಸ್ತಾಗಿ ಹೊಡಿತವ್ರೆ. ಲಾಸ್ಟ್ ಇನ್ನು ಇಬ್ಬರು ಪ್ಲೇಯರ್ಸ್ ಉಳ್ಕೊಂಡಿರೋದು. ಇನ್ನೊಬ್ಬನ ಡೌನ್ ಮಾಡ್ಕೊಂಡ್ರು ಆರಾಮಾಗಿ. ಸೊ ಲಾಸ್ಟ್ ಒಬ್ಬನೇ ಪ್ಲೇಯರ್ ಉಳಿದಿರೋದು, ಇನ್ನೂ ಬಿಡ್ತಾರೆ, ಆರಾಮಾಗಿ ಕ್ಲಿಯರ್ ಮಾಡ್ಕೊತಾರೆ. ಒಪ್ಪಿ ಮೊದಲನೇ ರೌಂಡೇ 1v6 ಕ್ಲಚ್ ಮಾಡ್ಕೊಂಡಿರೋದು ಇಲ್ಲಿ ಐ ಎಮ್ ಲಿಯೋನ್ ಬ್ರೋ. ಒಪ್ಪಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಸೆಕೆಂಡ್ನೇ ರೌಂಡ್ ಸ್ಟಾರ್ಟ್ ಆಗಿದೆ, ನೋಡೋಣ ಸೆಕೆಂಡ್ ರೌಂಡಲ್ಲಿ ಯಾವ ಥರ ಕ್ಲಚ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ನೋಡೋಣ. ಒಪ್ಪಿ 1 ಡೌನ್ ಅಂತ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಲೆವೆಲಾಗಿ ಇನ್ನೊಬ್ಬನ ಓಡೋದು. ಫುಲ್ ಅಬ್ನಾರ್ಮಲ್ ಶಾಟ್ಸೇ ಅಂದ್ಕೊಳ್ಳಿ, ಸೈಕಾಗಿ ಆಡ್ತವ್ರೆ. ಸೊ ಇನ್ನು 4 ಜನ ಉಳಿದಿರೋದು. ಈ ಕಡೆ K22 ಫಾಕ್ಸ್ ಪ್ರೋ ಹೊಡೆದು ಕ್ಲಿಯರ್ ಮಾಡ್ಕೊಂಡಿರೋದು, ಪರವಾಗಿಲ್ಲ. ಸೊ ನೆಕ್ಸ್ಟ್ ರೌಂಡ್ ಕಡೆ ಹೋಗೋಣ ಬನ್ನಿ. ನೆಕ್ಸ್ಟ್ ರೌಂಡ್ ನೋಡ್ತಾ ಇರ್ಬೋದು, ಇಲ್ಲಿ ಸಿಪೇಡಲ್ಲಿ ಬಂದಿದೆ. ನೋಡೋಣ ಈ ರೌಂಡ್ ಕ್ಲಚ್ ಮಾಡ್ತಾರಾ ಇಲ್ವಾ ಅಂತ. ಇನ್ನು ಇದುವರೆಗೆ ಇನ್ನೂ 1 ಡೌನ್ ಕೂಡ ಬಂದಿಲ್ಲ. ಒಪ್ಪಿ 1 ಡೌನ್ ಮಾಡಿಕೊಂಡ್ರು, ಆರಾಮಾಗಿ ಕ್ಲಿಯರ್ ಮಾಡ್ಕೊತಾರೆ ಈಗ. ಮೂಮೆಂಟ್ ಅಂತೂ ಮಸ್ತಾಗಿ ಕೊಡ್ತಾ ಇದ್ದಾರೆ, ಯಾಕಂದರೆ ಬೀಟಾ ಪ್ಲೇಯರು. ಬೀಟಾಲ್ ಮೂಮೆಂಟು ಪ್ಲೇಸ್ ಅಕ್ಯುರೇಸಿ 2 ಜಾಸ್ತಿ ಇರುತ್ತೆ. ಸೊ ಸೆಕೆಂಡ್ನೇ ಪ್ಲೇಯರ್ ಕೂಡ ಡೌನ್ ಮಾಡ್ಕೊತಿರೋದು ಇಲ್ಲಿ. ಹಿಂದೆಗಡೆಯಿಂದ ಯಾರೋ ಒಬ್ಬ ಶಾಟ್ ಕೊಟ್ಟ, ಆದರೂ ಪರವಾಗಿಲ್ಲ, ಕವರ್ ಆದರು. ಹೀಲ್ ಆಗ್ತಾರೆ ಅಂದ್ಕೊಂಡಿದ್ದೀನಿ. ಹೌದು, ಹೀಲ್ ಆಗ್ತಾ ಇದ್ದಾರೆ. ಹೀಲ್ ಆಗ್ಬಿಟ್ಟು ಕೊಡೋಕ್ಕೆ ಶುರು ಮಾಡ್ತಾರೆ ಈಗ. ಇಲ್ಲಾಗಾಯಿತು. ಬರ್ತಿದ್ದಂಗೆ M10ಅಲ್ಲಿ ಒಂದು ಶಾರ್ಟ್ ಕೊಟ್ಟರು, ಹೆಡ್ಡಿಗೆ ಕನೆಕ್ಟ್ ಮಾಡಿದ್ರು. ಹಂಗೆ ಕಸ್ಟಮರ್ ಹೆಡ್ಡಿಗೆ ಕನೆಕ್ಟ್ ಮಾಡ್ತಾನೆ ಇದು. ಇನ್ನು 3 ಜನ ಉಳ್ಕೊಂಡಿರೋದು. 3 ಜನನ ಕ್ಲಿಯರ್ ಮಾಡೋರಂತೆ. ಇನ್ನು 3 ಜನ ಯಾವ ಲೆಕ್ಕ. ಹೋಗ್ತೀವಿ ಇನ್ನೊಂದು ಡೌನ್ ಮಾಡ್ಕೊಂಡು ಲಾಸ್ಟ್ 2 ಪ್ಲೇಯರ್ಸ್ ಅಷ್ಟೇ ಉಳಿದಿರೋದು. ವಾಟರ್ ಟೇಕ್ ಡೌನ್ ಆಗಿದೆ. ಇನ್ನು ಲಾಸ್ಟ್ 2 ಪ್ಲೇಯರ್ಸ್ ನೋಡೋಣ ಹೊಡಿತಾರಾ ಇಲ್ವಾ ಅಂತ. ಒಪ್ಪಿ ಮತ್ತೊಂದು ಡೌನ್ ಮಾಡ್ಕೊಂಡ್ರು. ಲಾಸ್ಟ್ ಪ್ಲೇಯರ್ ಅಷ್ಟೇ ಉಳಿದಿರೋದು. ಒಪ್ಪಿ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ, ಮಸ್ತಾಗಿ ಹೊಡೆದು ಕ್ಲಿಯರ್ ಮಾಡ್ಕೊಂಡಿರೋದು ಇಲ್ಲಿ. 6 ಜನನೂ ಕ್ಲಿಯರ್ ಮಾಡ್ಕೊಂಡಿರೋದು ಮಸ್ತಾಗಿ. ಇಲ್ಲಿ ನೋಡ್ತಾ ಇರ್ಬೋದು, ನೆಕ್ಸ್ಟ್ ರೌಂಡೇ ಪೋಚಿನಾಕ್ ಬಂದಿದೆ. ಪೋಚಿನಾಕ್ ರೌಂಡಲ್ಲಿ ಇವಾಗ ಹೊಡೆದು ಕ್ಲಿಯರ್ ಮಾಡ್ತಾರಾ ಇಲ್ವಾ ಅಂತ ನೋಡೋಣ ಬನ್ನಿ. ಇನ್ನೂ 1 ಡೌನ್ ಕೂಡ ಎತ್ತಿಲ್ಲ. ಒಪ್ಪಿ 1 ನಾಕ್ ಎತ್ತಿದ್ರು. ಇನ್ನೊಬ್ಬ ಪ್ಲೇಯರ್ನ ಕೂಡ ಡೆಸರ್ಟಲ್ಲಿ ನಾಕ್ ಎತ್ತಿರೋದು ಇಲ್ಲಿ.
ಒಪ್ಪಿ ಕಂಟಿನ್ಯೂಸ್ ಆಗಿ 2 ಬುಲೆಟಿಂದ ಇಬ್ಬರು ಎನಿಮನ್ ನಾಕ್ ಮಾಡ್ಕೊಂಡಿರೋದು ಇಲ್ಲಿ. ಆದರೆ AS ಲಕ್ ಬ್ರೋ ಈ ಸಲ ಹೊಡೆದಿರೋದು. AS ಲಕ್ ಅವರು ಹೊಡೆದು ಕ್ಲಿಯರ್ ಮಾಡ್ಕೊಂಡಿರೋದು ಈ ಸಲ ಅಲ್ಲಂಗೆ ಅಂತ. ಸೊ ಬನ್ನಿ ನೆಕ್ಸ್ಟ್ ರೌಂಡ್ ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ರೌಂಡ್ ನೋಡ್ತಾ ಇರ್ಬೋದು ಇಲ್ಲಿ ಆ್ಯಂಗರ್ ಸೈಡ್ ಬಂದಿದೆ. ಆ್ಯಂಗರ್ ಸೈಡ್ ಕ್ಲಚ್ ಮಾಡ್ತಾರಾ ಇಲ್ವಾ ಅಂತ ನೋಡೋಣ. ಶಾರ್ಟ್ ರೇಂಜಲ್ಲಿದ್ದರೂ ಕನೆಕ್ಟ್ ಮಾಡೋಕ್ಕಾಗಿಲ್ಲ, ಯಾಕೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಇವಾಗ ಕನೆಕ್ಟ್ ಮಾಡಿದ್ರು ಡೆಗೇಟಲ್ಲಿ ಸೈಕಾಗಿ ರೇವ್ ಕೂಡ ಹಾಕ್ತಿದ್ದಾರೆ. ಅಂದರೆ ರ್ಯಾಂಡಮ್ ಪ್ಲೇಸ್ ಅಲ್ವಾ, ಏನು ಹೇಳೋಕ್ಕಾಗಲ್ಲ. ಗೊತ್ತಿರೋದು ಅಂದರೆ ಹೇಳ್ಬೋದು ರೇವ್ ಹಾಕ್ಬೇಡಿ ಅಂತ. ರ್ಯಾಂಡಮ್ ಇನ್ಸ್ಟಾಗ್ರಾಮಿಂದ ಕುತ್ಕೊಂಡಿದ್ದಾರೆ. ಸೊ ಏನು ಹೇಳೋಕ್ಕಾಗಲ್ಲ, ಇಷ್ಟ ಬಂದಂಗೆ ಆಡ್ತಾ ಇರ್ತಾರೆ ರೇವ್ ಎಲ್ಲ ಕುತ್ಕೊಂಡು. ಇನ್ನು 4 ಜನ ಉಳಿತಿದ್ದಾರೆ. ಒಬ್ಬ ಪ್ಲೇಯರ್ ಯಾಕೋ ಎಲಿಮಿನೇಟ್ ಆಗ್ಬಿಟ್ಟ, ಬ್ಯಾಕ್ ಹೋಗಿದ್ದಾನೆ ಅನಿಸ್ತಿದೆ. ಬನ್ನಿ ಇನ್ನು 4 ಜನನ ಯಾವ ಥರ ಹೊಡೆದು ಕ್ಲಿಯರ್ ಮಾಡ್ತಾರೆ ಅಂತ ನೋಡೋಣ. ಒಬ್ಬನ ಕೂಡ ನಾಕ್ ಮಾಡ್ಕೊಂಡಿರೋದ್ರಲ್ಲಿ ಇನ್ನು 3 ಜನ ಉಳಿದಿದ್ದಾರೆ ಅಷ್ಟೇ. 1v3 ಸಿಚುವೇಶನ್. M10ಅಲ್ಲಿ ಜಿಮ್ಸ್ ಔಟ್ ಹೊಡೆಯೋ ಪ್ರಯತ್ನ ಆದರೆ ಆಗಿಲ್ಲ. ಬೀಟಾ ಮೂಮೆಂಟ್ ಇರೋದ್ರಿಂದ ಆಪರೆಂಟ್ ಜಾಸ್ತಿ ಕನೆಕ್ಟ್ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಈಸಿಯಾಗಿ ಕನೆಕ್ಟ್ ಆಗಲ್ಲ ಬೀಟಾ ಮೂಮೆಂಟ್ ಕೊಟ್ಟರೆ. ಯಾಕೆ ಒಬ್ಬ ಪ್ಲೇಯರ್ ಪಾಪ ಝೋನಲ್ಲಿ ಎಲಿಮಿನೇಟ್ ಆಗುತ್ತೆ, ಅಷ್ಟು ಇನ್ನೂ ಇಬ್ಬರೇ ಉಳ್ಕೊಂಡಿರೋದು. ಒಬ್ಬ ಪ್ಲೇಯರ್ ಅಂತ ಪಾಪ ಝೋನಲ್ಲಿ ಹೋಗ್ಬಿಟ್ಟ ಪಾಪ. ಸೊ ಲಾಸ್ಟ್ ಪ್ಲೇಯರ್ ಉಳಿದಿರೋದು ಡೆಸರ್ಟ್ ಈಗಲಲ್ಲಿ ಕೊಡ್ತಾರೆ ಶಾರ್ಟು ಕೊಟ್ಟರು. ನೆಕ್ಸ್ಟ್ ಲೆವೆಲಾಗಿ ಹೊಡೆದು ಕ್ಲಿಯರ್ ಮಾಡ್ಕೊಂಡಿರೋದು ಇಲ್ಲಿ 1v6ನ. ಇಲ್ಲಿಬ್ಬರು ಪ್ಲೇಯರ್ಸ್ ಎಲಿಮಿನೇಟ್ ಆಗೋದು. ಒಬ್ಬ ಝೋನಲ್ಲಿ ಎಲಿಮಿನೇಟ್ ಅದ, ಇನ್ನೊಬ್ಬ ಮೋಸ್ಟ್ಲಿ ಬ್ಯಾಕ್ ಹೋಗಿರಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಅಬ್ಸರ್ವೇಟರಿ ರೌಂಡ್ ಬಂದಿದೆ. ನೋಡೋಣ ಇಲ್ಲಿ ಕ್ಲಚ್ ಮಾಡ್ತಾರಾ ಇಲ್ವಾ ಅಂತ. ಲಿಯೋನ್ ಬ್ರೋ ಈ ಸೈಡ್ ಯಾಕೆ ಹೋಗ್ತಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಆಫ್ಲೈನ್ ಪ್ಲೇಯರ್ನ ಹೊಡಿಯೋಕ್ಕಿರ್ಬೇಕು. ಹೌದು, ಆಫ್ಲೈನ್ ಪ್ಲೇಯರ್ನ ಹೊಡೆದು ಒಂದು ಕಿಲ್ ತೊಗೊಳಕ್ಕೆ ಅಂತ ಈ ಸೈಡ್ ಬಂದವರೆ. ಪರವಾಗಿಲ್ಲ, 5 ಜನ ಇದ್ದಾರೆ ಪ್ಲೇಯರ್ಸು. ನೋಡೋಣ ಅಟ್ಲೀಸ್ಟ್ 5 ಜನನ ಹೊಡೆದು ಕ್ಲಿಯರ್ ಮಾಡ್ತಾರಾ ಇಲ್ವಾ ಅಂತ. ಮೂಮೆಂಟ್ ಅಂತೂ ಕೊಡ್ತಾ ಇದ್ದಾರೆ. ಶಾರ್ಟ್ ಕನೆಕ್ಟ್ ಆಗ್ತಿ. ಯಾರನ್ನೋ ಹೊಡಿಯೋಕೆ ಯಾರಿಗೋ ಬಿತ್ತು ಅನ್ಸುತ್ತೆ ಮೋಸ್ಟ್ಲಿ ಇದು ಶಾರ್ಟು. ಪಾಪ ಅವನಿಗಂತೂ ಫುಲ್ ಬೇಜಾರಾಗೋಗಿರುತ್ತೆ. ಮೂಮೆಂಟ್ ಅಂತೂ ಕೊಡ್ತಾ ಇದ್ದಾರೆ. ಆದರೆ ಎಲ್ಲ ಗುಂಪಲ್ಲಿ ಗೋವಿಂದ ಮಾಡೋಣ ಅಂತ ನುಗ್ಬಿಟ್ಟವ್ರೆ ಎಲ್ಲ ಎನಿಮೇಷನು ಸೇರಿಕೊಂಡು. ಕನೆಕ್ಟ್ ಮಾಡಿದ್ರೆ ಕನೆಕ್ಟ್ ಆಗ್ತಿಲ್ಲ ಶಾರ್ಟ್ಸು, ಯಾಕೆ ಅಂತ ಗೊತ್ತಿಲ್ಲ. ಈ ಕಡೆ ಬಿತ್ತು ಡ್ಯಾಮೇಜ್ ಬಿದ್ದಿದೆ ಲಿಯೋನ್ಗೆ. ನೋಡೋಣ ಈಗ. ಮೂಮೆಂಟ್ ಅಂತೂ ಕೊಡ್ತಾ ಇದ್ದಾರೆ, ಆದರೆ ಯಾಕೋ ಏಮ್ ಕನೆಕ್ಟ್ ಆಗ್ತಿಲ್ಲ. ಕೊಟ್ಟರು 1 ಡೌನ್ ಮಾಡ್ಕೊಂಡಿರೋದು. ಇಲ್ಲಿ ನಮ್ಮ 3 ಜನ ಉಳಿದಿರೋದು. ಅಪ್ಪ ಏನು ಶಾರ್ಟ್ ಹೇಳಿ. ಇನ್ನು ಇಬ್ಬರು ಉಳ್ಕೊಂಡಿರೋದು. ಇಬ್ರಿಗೆ ಯಾವ ರೀತಿಯಾಗಿ ಹೊಡಿತಾರೆ ನೋಡೋಣ. ಅವನಿಗಂತೂ ಅನ್ಎಕ್ಸ್ಪೆಕ್ಟೆಡ್ ಶಾರ್ಟ್ ಇದು, ಮಸ್ತಾಗಿ ಕೊಟ್ಟರು. ಲಾಸ್ಟ್ ಪ್ಲೇಯರ್ ಅಷ್ಟೇ ಉಳ್ಕೊಂಡಿರೋದು. ಹೊಡೆದ್ರೆ ಈ ರೌಂಡ್ ಕ್ಲಿಯರ್ ಆಗಿ 4ನೇ ರೌಂಡ್ ಕೂಡ ವಿನ್ ಆಗ್ತಾರೆ IM ಲಿಯೋನ್ ಬ್ರೋ. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ, ಮಸ್ತಾಗಿ ಗೇಮ್ ಪ್ಲೇ ಕೊಡ್ತಾ ಇರೋದು ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ರಿವರ್ ಸೈಡ್ ಬಂದಿದ್ದಾರೆ. ಬರ್ತಿದ್ದಂಗೆ ಒಂದು ಡೌನು, ಇನ್ನೊಂದು ಡೌನ್ ಮಾಡ್ಕೊಂಡಿರೋದು ಇಲ್ಲಿ. ನೆಕ್ಸ್ಟ್ ಲೆವೆಲು 3 ಬುಲೆಟಿಗೆ 3 ನಾಕ್ ಅಂತೆ. ಯಾವ ಥರ ಗೇಮ್ ಪ್ಲೇ ಇರ್ಬೋದು ಯೋಚನೆ ಮಾಡಿ. ಸೊ ಇಲ್ಲಿ ಮೋಸ್ಟ್ಲಿ ಅಲ್ಲಿ ಜಂಪ್ ಮಾಡೋಕೆ ಹೋಗ್ತಾರೆ, ಆದರೆ ಕೆಳಗಡೆ ಬಿದ್ದೋಗ್ಬಿಡ್ತಾರೆ ಪಾಪ. ಇವಾಗ ಅಲ್ಲಿಂದ ಓಡಿ ಬರ್ತಾರೆ, ಮತ್ತೆ ವಾಪಸ್ಸು ಮೇಲೆ ಹತ್ಕೊಂಡು ಮೇಲೆ ಹತ್ಬಿಟ್ಟು ಬಂದ್ಬಿಟ್ಟು ಹೊಡಿತಾರ ಇಲ್ವಾ ನೋಡೋಣ ಬನ್ನಿ. ಮೇಲ್ಗಡೆ ಅಂತ ಬಂದರು, ಎನಿಮೀಸ್ನ ಸ್ಪಾಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ಲೈನ್ ಕಿಲ್ಲು. ಪ್ಲೇಯರ್ಸ್ನ ಹೊಡಿತಾರ ಇಲ್ವಾ ಅಂತ. ಅಲ್ಲಿ ಆಲ್ರೆಡಿ 1 ಡೌನ್ ಮಾಡಿದ್ದಿದ್ನ ರಿಯೋ ಹಾಕೋಬಿಟ್ಟಾರೆ ಆಲ್ರೆಡಿ ಯಾರೋ. ಪರವಾಗಿಲ್ಲ, ಮತ್ತೆ ಕ್ಲಿಯರ್ ಮಾಡ್ತೀನಿ ಅಂತ ಅಂದ್ಕೊಂಡು ನುಗ್ತಾ ಇರೋದಿಲ್ಲಿ IM ಲಿಯೋನ್ ಬ್ರೋ ಅವರು. ಈ ಕಡೆ ಈ ಸಲ IM ಸ್ಯಾಂಡಿ ಅವರು ಹೊಡೆದು ಕ್ಲಿಯರ್ ಮಾಡಿರೋದು. ಓಕೆ ಬ್ರೋ, ನೈಸ್.
ಸೊ ಇವಾಗ ಈ ರೌಂಡಲ್ಲೇ ಕ್ಲಿಯರ್ ಮಾಡೋಕ್ಕೆ ಹೇಳಿದ್ದೆ, ಹೊಡೆದಾಕ್ಬಿಡಿ ಬರೋ ಈ ರೌಂಡಲ್ಲಿ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕ್ಬಿಟ್ಟು ಹೊಡೆದಾಕ್ಬಿಟ್ಟು ಕ್ಲಿಯರ್ ಮಾಡೋಕ್ಕೆ ಬಿಡಿ ಅಂತ ಹೇಳಿದ್ದೆ. ಸೊ ಅವ್ರ POV ಕೂಡ ಹಾಕಿದ್ದೀನಿ, ಮೇಲ್ಗಡೆ ನೋಡ್ತಾ ಇರ್ಬೋದು. ಆಫ್ಲೈನ್ ಪ್ಲೇಯರ್ನ ಕ್ಲಿಯರ್ ಮಾಡಿಕೊಂಡ್ರು ಇನ್ನು 5 ಜನ ಇದ್ದಾರೆ ಪ್ಲೇಯರ್ಸು. ಯಾವ ರೀತಿ ಹೊಡಿತಾರೆ ಅಂತ ನೋಡೋಣ ಬನ್ನಿ ಈಗ. ಸೊ ಇದೇ ಲಾಸ್ಟ್ ರೌಂಡ್ ಆಗುತ್ತಾ ಇಲ್ಲ ಮುಗ್ಸಾಕ್ತಾರ ಅಂತ ನೋಡೋಣ ಅಂತ ಇದ್ರೆ ಅಲ್ಲೇ 2 ಡೌನ್ ಮಾಡ್ಕೊಂಡೇ ಬಿಟ್ರು. ಇನ್ನು 3 ಜನ ಉಳ್ಕೊಂಡಿರೋದು ಯಾವ ಲೆಕ್ಕ ಹೇಳಿ. OP ಇನ್ನೊಬ್ಬ ಪ್ಲೇಯರ್ನ ಕೂಡ ಡೌನ್ ಮಾಡ್ಕೊಂಡಿರೋದು. ಸೊ ಇನ್ನು ಲಾಸ್ಟ್ 2 ಪ್ಲೇಯರ್ಸ್ ಅಷ್ಟೇ ಉಳಿದಿರೋದು. ಈ ಲಾಸ್ಟ್ 2 ಪ್ಲೇಯರ್ಸ್ನ ಯಾವ ರೀತಿಯಾಗಿ ಹೊಡಿತಾರೆ ನೋಡೋಣ ಆಮೇಲೆ. ಮೇಲ್ಗಡೆ ಅವ್ರ POV ಕೂಡ ನೋಡ್ತಾ ಇರ್ಬೋದು. ಬೀಟಾ ಮೂಮೆಂಟ್ ನಾರ್ಮಲಾಗಿ ಅವ್ರ POVಯಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ. ಅವ್ನು ಪಾಪ ಒಂದು ಸ್ವಲ್ಪ ಡ್ಯಾಮೇಜ್ ಕೊಟ್ಟಿದ್ರು, ಅದಕ್ಕೆ ಝೋನಲ್ಲೇ ಹೋಗ್ಬಿಟ್ಟ. ಇನ್ನು ಲಾಸ್ಟ್ ಪ್ಲೇಯರ್ ಅಷ್ಟೇ ಇರೋದು. ಸೊ ಯಾವ ಥರ ಶಾರ್ಟ್ ಲಾಸ್ಟ್ ಪ್ಲೇಯರ್ ಹೊಡಿತಾರೆ ಅಂತ ನೋಡೋಣ. ನನಗೆ ಹೊಡೆದು ಕ್ಲಿಯರ್ ಮಾಡ್ಕೊಂಡು ಬಿಟ್ರು. ಈ ಕಡೆ 5 ರೌಂಡ್ನ ಹೊಡೆದು ಮ್ಯಾಚ್ನ ವಿನ್ ಆಗಿರೋದು ಇಲ್ಲಿ ಲಿಯೋನ್ ಬ್ರೋ 1v6 ಕ್ಲಚ್ ಮಾಡಿ ವಿನ್ ಆಗಿದ್ದಾರೆ ಮ್ಯಾಚ್ನ. 32 ಕಿಲ್ ಮಾಡಿದ್ದಾರೆ. ಸೊ OP ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಅವ್ರನ್ನ ಲಾಬಿಲಿ ಕರೆದು ಮಾತಾಡ್ಸೋಣ. ಹಲೋ ಕೇಳಿಸ್ತಿದ್ಯಾ ಬ್ರೋ? ಕೇಳಿಸ್ತಿದೆ. ಏನು ಬ್ರೋ ಶಾರ್ಟ್ಗಳು 32 ಕಿಲೋ ಮಸ್ತು. ಅಸಲ್ ಮೆಮೊರಿ. ಹಾಂ. ಸೊ ಗೈಸ್ ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ 1v6ನ ಕ್ಲಚ್ ಮಾಡಿರೋದು ಇಲ್ಲಿ. ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ID-ನ ನಾನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ ಲಿಂಕ್ನ. ಸೊ ಎಲ್ಲರೂ ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಇವ್ರನ್ನ. ಮತ್ತು ನೀವು ಏನಾದ್ರು ನನ್ನ ಗಿಲ್ಡಿಗೆ ಜಾಯ್ನ್ ಆಗಬೇಕು ಅಂದರೆ ನಿಮ್ಮ UID ಮತ್ತು ನಿಮ್ಮ BR ರ್ಯಾಂಕು ಮತ್ತು KD-ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಕಸ್ಮಾತ್ ಏನಾದರೂ BR ರ್ಯಾಂಕು ಮತ್ತು KD ಜಾಸ್ತಿ ಇದ್ದರೆ ತೊಗೊತೀನಿ. ಮತ್ತು CS ರ್ಯಾಂಕ್ದು ಹೆಡ್ಶಾಟ್ ರೇಟು ಮತ್ತು KD-ನ ಅದು ಕೂಡ ಕಮೆಂಟ್ ಮಾಡಿ. ಅದು ಏನಾದರೂ ಜಾಸ್ತಿ ಇದ್ದು ಇಂಪ್ರೆಸಿವ್ ಆಗಿದ್ದರೆ ನಾನು ಕರ್ಕೊತೀನಿ ಗಿಲ್ಡಿಗೆ. ಸೊ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರಾದರೂ ಹೊಸಬ್ರಿಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಗೈಸ್. ಮತ್ತೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.